ಏನಾಗಬೇಕು ವಾರಸ್ದಾರ? ನಿಮ್ಮ ಮಾವ ಅಂದರೆ ನಿಮ್ಮ ಗಂಡನ ಅಪ್ಪ. ಅವರು ಇದನ್ನು ಕಡಸಾಗಿ ಮಾಡಿದ್ದು ಅಲ್ವಾ? ಥ್ಯಾಂಕ್ ಯು. ಈ ನೋಡಿ ಸರ್, ಏನಾಗಿದೆಪ್ಪ ಅಂದರೆ ಈ ಜಮೀನ ವಾರಸ್ದಾರ್ ಇವರು. ಎಷ್ಟು ಎಕರೆ ಇದೆ? 5 ಎಕರೆ ಜಮೀನನ್ನು ವಾರಸ್ದಾರ್ ಇವರು. ಇವ್ರ ಗಂಡ ಇವ್ರು ಮದುವೆ ಮಾಡ್ಕೊಂಬಂದಾಗಿಂದ ಇವರೇ ಅನುಭವದಲ್ಲಿದ್ದಾರೆ. ಜೊತೆಗೆ ಈ ಜಮೀನನ್ನು 60 ವರ್ಷಗಳಿಂದ ಇವರು ಮಾವನವರು ಕಡೆ ಸಾగు ಮಾಡಿರೋದು. ಇವತ್ತವರೆಗೂ ಸಾಗುವಳಿ ಇವರು ಫಾರ್ಮ್ ನಂಬರ್ 53 ಅರ್ಜಿ ಹಾಕ್ಕೊಂಡಿದ್ದಾರೆ. ಇವರ ಬಡತನದ ಕಾರಣಕ್ಕಾಗಿ ಇವರು ರೆಕಾರ್ಡ್ಸ್ ಮಾಡಿಸ್ಕೊಂಡಿಲ್ಲ. ಅದೇ ಕಾರಣವನ್ನು ಈಗ ನಮ್ಮ ದೌರ್ಜನ್ಯ ವ್ಯಕ್ತಿಗಳು ಬಂದ್ಬಿಟ್ಟು ಇದನ್ನು ಕಬಳಿಸಕ್ಕೆ ನೋಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಡಾಕ್ಟರ್ ಅಂಬೇಡ್ಕರ್ ಸಂಘಟನೆಯಿಂದ ನಾವು ಎದುರಿಸ್ತಾ ಇದ್ದೀವಿ. ಜೊತೆಗೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಿದ್ವಿ. ಆಗ್ಬೋದಾ? ಒಂದು ಹತ್ರಕ್ಕೆ ಪಾರ್ಪಲ್ಲಿ ಇವ್ರದ್ದು ಕ್ಲಿಯರ್ ತಗೋ. ನಿಮ್ಮ ಹೆಸರು ಹೇಳಮ್ಮ. ದೇವಿರಮ್ಮ. ನಿಮ್ಮ ಗಂಡನ ಹೆಸರು? ಮಂಜಾಬೋವಿ ಅಂತ ಹೇಳಿ. ಮಂಜಾಬೋವಿ ಅವರು ಅವರ ಅಪ್ಪ ಮಾಡಿದ್ದಲ್ವ ಜಮೀನು? ಅವ್ರ ಅಪ್ಪ ಇದನ್ನ ಕಾಡು ಇದ್ರು ಸರ್ ಅವಾಗ. ಅವತ್ತಿಂದ ಇವತ್ತರೆಗೂ ನೀವೇ ಇದ್ರಲ್ಲ ಪೊಸಿಷನ್ ಅಲ್ಲಿ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಉಮೇಶ್ ಅಂತ ಇದಾರಲ್ಲ, ಅವ್ರನ್ನ ನೀವು ನೋಡ್ಲೇ ಇಲ್ಲ. ಅವ್ರ ಜಮೀನು ಇದನ್ನ ಸಾగు ಮಾಡಿದ್ರೆ ಯಾವತ್ತು ಮಾಡಿರೋದು ನಮಗೆ ಗೊತ್ತಿಲ್ಲ. ಈ ಜಮೀನನ್ನ ಸಾಗು ಮಾಡಕ್ ಬರಲೇ ಇಲ್ಲ. ಆದ್ರೂ ಒಳಗೊಂದೊಳಗೆ ಈಗ ಅನ್ಯಾಯವಾಗಿ ರೆಕಾರ್ಡ್ಸ್ ಮಾಡಿಸ್ಕೊಂಡಿದ್ದಾನೆ. ಈ ಜಮೀನು ನಂದು ಅಂತ ಇವತ್ತು ಬಂದಿದ್ದಾನೆ ಅಲ್ವಾ? ಗೊತ್ತಿಲ್ಲಲ್ಲ ಸರ್, ಹಂಗಾಗಿ ಇದರ ಒಂದು ವಿಚಾರವಾಗಿ ನಾವು ಸಾರ್ವಜನಿಕರನ್ನು ಊರಲ್ಲಿ ವಿಚಾರಿಸೋಣ. ಆಗ್ಬೋದಾ? ಕಟ್ ಮಾಡಿ.